ಶ್ರೀ ಶಾರದಾ ಗುರುಭ್ಯೋ ನಮಃ. ಓಂ ನಮಶ್ಚಂಡಿಕಾಯೈ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾಂತರ್ಗತ ಶ್ರೀ ಚಂಡಿಕಾ ಪರಮೇಶ್ವರಿ ಪ್ರಿಯಣಾತು. ನನ್ನ ಹೆಸರು ವೇದಬ್ರಹ್ಮ ಶ್ರೀ ವಿಜಯಾನಂದ ಜೋಯಿಸ್, ಪುರೋಹಿತರು. ಇವತ್ತಿನ ದಿವಸ ಶ್ರೀಯುತ ವೇಣುಗೋಪಾಲ್ ಅವರು ಆಯೋಜಿಸಿರ್ತಕ್ಕಂತಹ ಅಪರೂಪದಲ್ಲಿಯೇ ಬಹಳ ಅಪರೂಪವಾದಂತಹ ಸಹಸ್ರ ಚಂಡಿಕಾ ಮಹಾಯಾಗ. ಸಹಸ್ರ ಚಂಡಿಕಾ ಮಹಾಯಾಗ ಕಲಿಯುಗದಲ್ಲಿ ಬಹಳ ಅತ್ಯಂತ ಶೀಘ್ರವಾಗಿ ಹಾಗೂ ಅತ್ಯಂತ ಪರಾಕ್ರಮವಾದಂತಹ ಒಂದು ಚರಿತ್ರೆ. ಆ ದೇವಿಯ ಮಹಾತ್ಮ್ಯವುಳ್ಳಂತಹ ಸಹಸ್ರ ಪಾರಾಯಣಗಳನ್ನು ಆಚರಿಸಿ ದಶಾಂಶ, ಅದರಲ್ಲಿ 108 ಚಂಡಿಕಾ ಹವನಗಳನ್ನು ಮಾಡಿದಾಗ ಅದು ಪರಿಪೂರ್ಣವಾದಂಥದ್ದು. ಹಾಗೂ ಅಮ್ಮನವರೇ ಹೇಳಿದಂತೆ ಕಾಲಕಾಲದಲ್ಲಿಯೂ ಆಯಾ ಸಮಯಗಳಲ್ಲಿ ಬಂದೊದಗುವಂತಹ ಆಪತ್ತುಗಳನ್ನು ದೂರ ಮಾಡಲಿಕ್ಕೇ ಅವಳನ್ನು ದುರ್ಗಿ ಅಂತ ಕರೆಯೋದು. ದುರ್ಗಾ ದುರ್ಗತಿ ನಾಶಿನಿ. ಹಾಗಾಗಿ ಬಹಳ ಪವಿತ್ರವಾದಂತಹ, ಬಹಳ ಮಂಗಳಕರವಾದಂತಹ ದೇವಿಯ ಮಹಾತ್ಮೆಯನ್ನ ಪಠಣ ಮಾಡತಕ್ಕಂಥದ್ದು ಹಾಗೂ ಅದನ್ನು ನೋಡುವುದೇ ಅತ್ಯಂತ ಫಲಕಾರಿಯಾಗಿದೆ. ಇದನ್ನ ನೋಡಲಿಕ್ಕೆ ಇಲ್ಲಿ ಯಾರ್ಯಾರು ಉಪಸ್ಥಿತರಿದ್ದಾರೋ ಆ ಜಾಗದಲ್ಲಿ ಬಂದು ನಿಂತ್ರೇನೆ ದೇವಿಯ ಅನುಗ್ರಹ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ಈ ಎಲ್ಲ ಋತ್ವಿಜರೊಂದಿಗೆ, ಎಲ್ಲ ಅನುಷ್ಠಾನವಂತ ಋತ್ವಿಜರೊಂದಿಗೆ ಇಲ್ಲಿ ನಡೀತಾ ಇರತಕ್ಕಂಥ ಆನೇಕಲ್ ತಾಲೂಕಿನಲ್ಲಿ ಶ್ರೀಯುತ ವೇಣುಗೋಪಾಲ್ ಅವರು ಆಯೋಜಿಸಿರುವಂತಹ ಈ ಸಹಸ್ರ ಚಂಡಿಕಾ ಯಾಗ ಇದು ಅತ್ಯಂತ ವಿಜೃಂಭಣೆಯಿಂದ, ಅತ್ಯಂತ ಫಲಕಾರಿಯಾಗಿ, ಲೋಕ ಕಲ್ಯಾಣಾರ್ಥವಾಗಿ ಇದು ನೆರವೇರ್ತಾ ಇದೆ. ಇದನ್ನ ನೋಡೋದೇ ಒಂದು ಭಾಗ್ಯ. ಅದನ್ನ ಕೇವಲ ದರ್ಶನ ಮಾತ್ರದಿಂದಲೇ ಅಮ್ಮನವರ ಆಶೀರ್ವಾದ ಆಗಿ ಹೋಗಿರುತ್ತೆ. ಕಲಿಯುಗದಲ್ಲಿ ಯಾವುದೇ ರೀತಿಯ ಏನೇ ದೇವತಾ ಕಾರ್ಯ ಮಾಡಿದ್ರು ಎಲ್ಲವೂ ಮನುಷ್ಯ ಎಷ್ಟೇ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಳ್ತಾನೋ ಅವೆಲ್ಲ ಕಡಿಮೆನೆ. ಆದ್ದರಿಂದ ಅನೇಕ ವರ್ಷಗಳು ಮಾಡಿದ ಅನೇಕ ಪೂಜೆಗಳಿಗಿಂತ ಒಂದೇ ಒಂದು ನಿಮಿಷದಲ್ಲಿ ಆ ಚಂಡಿಕೆಯ ಅನುಗ್ರಹವನ್ನು ಪಡೆದಾಗ ಮುಂದಿನ ಅಷ್ಟೂ ಜನ್ಮಗಳಲ್ಲಿಯೂ ದೇವಿ ಕೈ ಹಿಡಿದು ನಡೀತಾಳೆ. ಆದ್ದರಿಂದ ಆ 3 ಚರಿತ್ರೆಗಳನ್ನು, ಪ್ರಥಮ ಚರಿತ್ರೆ, ಮಧ್ಯಮ ಚರಿತ್ರೆ ಮತ್ತು ಉತ್ತಮ ಚರಿತ್ರೆ, ಆ 3 ಶಕ್ತಿಗಳೇ ಆ 3 ಚರಿತ್ರೆಗಳಾಗಿವೆ. ಆ ಚರಿತ್ರೆಯ ಪಾಠ ಹಾಗೂ ಆ ದೇವಿಯು ಜಾನತಾವಾಪಿ ಬಲಿಪೂಜಾಂ ತಥಾ ಕೃತಂ, ಜ್ಞಾನದಿಂದಲಾದರೂ ಅಥವಾ ಅಜ್ಞಾನದಿಂದಲಾದರೂ ಕೇವಲ ನನ್ನ ಸ್ಮರಣೆಯನ್ನು ಮಾಡಿದರೆ ಸಾಕು, ನಾನು ಅವರಿಗೆ ಅನುಗ್ರಹಿಸ್ತೀನಿ ಅಂತ ದೇವಿ ಹೇಳಿದಳು. ಆದ್ದರಿಂದ ಕಲಿಯುಗದಲ್ಲಿ ಇದನ್ನು ನೋಡುವ ಭಾಗ್ಯ ಯಾರ್ಯಾರಿಗೆ ಅದನ್ನು ನೋಡಿ ಆ ಒಂದು ದೇವಿಯ ಅನುಗ್ರಹವನ್ನು ಅನುಭವಿಸುವ ಭಾಗ್ಯ ಸಿಕ್ಕಿದೆಯೋ ಅವೆಲ್ಲರೂ ಪುಣ್ಯವಂತರೇ. ಆದ್ದರಿಂದ ಅತ್ಯಂತ ಬಹಳ ವೈಭವದಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಖಂಡಿತ ಎಲ್ಲರೂ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಳಿ. 26ನೇ ತಾರೀಕು ಭಾನುವಾರ ಇದು ಪೂರ್ಣವಾಗುತ್ತೆ. ಅಲ್ಲಿವರೆಗೂ ಕೂಡ ಪ್ರತಿನಿತ್ಯವೂ ಚಂಡಿಕಾ ಪಾರಾಯಣಗಳು ಹಾಗೂ ಅನೇಕ ವಿಧವಾದಂಥ ಹೋಮ ಹವನಗಳಿರುತ್ತೆ. ಕೊನೆಯ ದಿನ ಸಹಸ್ರ ಚಂಡಿಕಾ ಯಾಗ ಇರುತ್ತೆ. ಎಲ್ಲರೂ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಶ್ರೀ ಜಗದಂಬಾರ್ಪಣಮಸ್ತು.